ಉಪಚಾರ ಪೂಜೆಯಲ್ಲಿ 6ನೇಯದ್ದು ಪುಷ್ಪ ಸಮರ್ಪಣೆ. ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ತನ್ನ ಪ್ರವಚನದಲ್ಲಿ ಹೇಳ್ತಾರೆ, ಪ್ರಕೃತಿಯಲ್ಲಿ ತುಂಬ ಸುಂದರವಾದದ್ದು ಪುಷ್ಪ ಅಂತಹ ಆಕರ್ಷಣಾ ಶಕ್ತಿ ಅದರಲ್ಲಿದೆ. ಅಂತಹ ಪರಿಮಳವನ್ನು ಸಹ ಅದು ಬೀರ್ತದೆ. ಪುಷ್ಪವನ್ನು ಸಮರ್ಪಣೆ ಮಾಡಬೇಕಾದ್ರೆ ನಾವೊಂದು ಶ್ಲೋಕವನ್ನು ಬಳಸ್ತೇವೆ. ತುರಿಯವನ ಸಂಭೂತಂ ನಾನಾಗುಣ ಸಮನ್ವಿತಂ ಆನಂದ ಸೌರಭಂ ಪುಷ್ಪಂ ಗೃಹ್ಯತಾಮಿದಂ ಉತ್ತಮಂ. ಒಂದು ವೇದ ಮಂತ್ರವನ್ನು ಬಳಸ್ತೇವೆ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ನಾವು ಪೂಜೆಯನ್ನು ಏನಕ್ಕೆ ಮಾಡ್ತೇವೆ ಹೇಳಿ? ಮನಸ್ಸಿಗೆ ನೆಮ್ಮದಿ ಸಿಗಲಿ, ಸಂತೋಷ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಪೂಜೆಯನ್ನು ಮಾಡ್ತೇವೆ. ಇಂತಹ ಪರಿಮಳ ಬೀರುವಂತಹ ಆಕರ್ಷಣಾಯುಕ್ತವಾದ ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರ ಮನೆಯಲ್ಲಿ 2 ನಿಮಿಷ ಕೂತ್ರೆ ನಮಗೆ ಎಂಥ ಆನಂದ ಸಿಗ್ತದೆ. ಧನ್ಯವಾದಗಳು.